ನೋಡಿ ಲೈವ್ ಎಕ್ಸಾಂಪಲ್ ನಾನು ತೋರಿಸ್ತಾ ಇದ್ದೆ ಈ ಫುಡ್ ಸ್ಟ್ರೀಟಲ್ಲಿ ಹೆಂಗಂತ ಹೇಳಿದ್ರೆ ಒಂದು 5-6 ಗಂಟೆಗೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ರು. ಈ ರೀತಿಯ ಖಾಲಿ ಪಾತ್ರೆಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇರಲಿಲ್ಲ. ಇವ್ರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಈಗ ಸ್ವಲ್ಪ ಗ್ಯಾಸ್ಗಳಿರೋದ್ರಿಂದ ಒಂದಿನ ಆದರೂ ಮೇಂಟೈನ್ ಮಾಡೋಣ ಅಂತ ಲೇಟಾಗಿ ಶುರು ಮಾಡೋದು, ಒಂದು 7-8 ಗಂಟೆ ಆ ಟೈಮ್ಗೆಲ್ಲ ಶುರು ಮಾಡೋದು, ಬರೋ ಒಂದು ಸ್ವಲ್ಪ ಕಸ್ಟಮರ್ಗಾದರೂ ಸರ್ವಿಸ್ ಕೊಡೋಣ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಇವಾಗ ಬಂದರೆ ಏನೇನೂ ಇಲ್ಲ, ಅವರ ಪ್ರಿಪ್ರೇಷನ್ಗಳೇ ಡಿಲೇ ಆಗ್ತಾ ಇದೆ ಡ್ಯೂ ಟು ಗ್ಯಾಸ್ ಸಮಸ್ಯೆ. ನಾಳೆ ಏನು ಮಾಡ್ತೀರಾ ಅಂತ ಕೇಳಿದ್ರೆ ಉತ್ತರ ಇಲ್ಲ, ನಾಳೆಗೆ ಆಗುವಷ್ಟು ಗ್ಯಾಸ್ಗಳಿರಲ್ಲ, ಇವತ್ತಷ್ಟೇ ಏನೋ ಮೇಂಟೈನ್ ಮಾಡ್ತಾ ಇದ್ದಾರೆ. ಇದು ಬೆಂಗಳೂರು ಫುಡ್ ಸ್ಟ್ರೀಟು ಬೆಂಗಳೂರಿನಂಥ ಸಿಟಿನಲ್ಲಿ ಮಾತ್ರನಾ ಅಂತ ಕೇಳಿದ್ರೆ ಇಲ್ಲ, ಜಿಲ್ಲೆಯಲ್ಲೂ ಕೂಡ ಇದೇ ರೀತಿಯಾದಂಥ ಸಮಸ್ಯೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಇರಾನ್ ಹೊಡೆತಕ್ಕೆ ಇಡೀ ಜಗತ್ತೇ ಅಲ್ಲೋಲ ಕಲ್ಲೋಲವಾಗಿದೆ. ಈ ಯುದ್ಧದ ಹೊಡೆತ ಭಾರತದ ಮೇಲೂ ನೇರ ಪರಿಣಾಮ ಬೀರಿದ್ದು ಇರಾನ್ ಹೊರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡ್ತಾ ಇದ್ದ ಹಾಗೆ ಭಾರತದಲ್ಲಿ ಎಲ್ಪಿಜಿ ಅಭಾವ ಸೃಷ್ಟಿಯಾಗಿದೆ. ರಾಜ್ಯದ ವಾಣಿಜ್ಯೋದ್ಯಮ ಅಕ್ಷರಶಃ ಭದ್ರಗುಟ್ಟುವಂತಾಗಿದೆ. ಇನ್ನು 10 ದಿನ ಗ್ಯಾಸ್ ಸಿಗೋದಂತೂ ಕಷ್ಟ. ಅಲ್ಲಿ ಎಲೆಕ್ಟ್ರಿಕ್ ಅನ್ನು ಉಪಯೋಗಿಸಿಕೊಂಡು ಸದ್ಯಕ್ಕೆ ಒಂದು ವಾರ 10 ದಿನ ಸುಧಾರಿಸಿದ್ರೆ ಅಷ್ಟೊತ್ತಿಗೆಲ್ಲ ಸಲೀಸಾಗಿ ಪರಿಹಾರ ಆಗ್ತದೆ ಸೂಚನೆ ಇದೆ. ಕಮರ್ಷಿಯಲ್ ಗ್ಯಾಸ್ ಅಭಾವದಿಂದಾಗಿ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಂಕಷ್ಟ ಎದುರಾಗಿದೆ. ಹುಬ್ಬಳ್ಳಿ, ಶಿವಮೊಗ್ಗ, ಹಾವೇರಿ, ಹಾಸನದಲ್ಲಿ ಎಲ್ಎನ್ಜಿ ಸಿಗದೆ ಆಟೋ ಚಾಲಕರು ಕಂಗಾಲಾಗಿ ಹೋಗಿದ್ದಾರೆ. ಹಾಸನದ ಬಿಕಾಟಿಹಳ್ಳಿ HP ಪೆಟ್ರೋಲ್ ಬಂಕ್ಗೆ ಆಟೋ ಚಾಲಕರು ಮುತ್ತಿಗೆ ಹಾಕಿದ್ದಾರೆ. ಪ್ರೈವೇಟ್ನಲ್ಲಿ ಸಿಗೋ ಗ್ಯಾಸ್ ಸರ್ಕಾರಿ ಸ್ವಾಮ್ಯದ ಬಂಕ್ಗಳಲ್ಲಿ ಯಾಕಿಲ್ಲ ಅಂತ ಆಕ್ರೋಶ ಹೊರ ಹಾಕಿದ್ದಾರೆ. ಇಲ್ಲಿ ಬಂಕ್ಗಳಿಗೆ ಕೊಡಿಸಿ ಸರ್, ದಯವಿಟ್ಟು ಬಂಕ್ಗಳಿಗೆ ಕೊಟ್ಟರೆ ನಮಗೂ ಆಟೋ ಡ್ರೈವರ್ಗಳಿಗೆ ಒಳ್ಳೇದಾಗುತ್ತೆ. ದಯವಿಟ್ಟು ಆಟೋ ಡ್ರೈವರ್ಗಳಿಗೆ ಬದುಕಕ್ಕೆ ಬಿಡಿ. ಚಾಮರಾಜನಗರದ ಹಲವು ಹೋಟೆಲ್ಗಳು ರಾಗಿ ಮುದ್ದೆ, ಚಪಾತಿ, ದೋಸೆ, ಪಲ್ಯಕ್ಕೆ ಕೊಟ್ಟು ಬರೀ ಅನ್ನ ಸಾಂಬಾರ್ ಮಾತ್ರ ಕೊಡ್ತಿವೆ. ಬೆಳಗಾವಿಯಲ್ಲಿ ಕಮರ್ಷಿಯಲ್ ಗ್ಯಾಸ್ ಕೊರತೆ ರೈತರ ಪ್ರತಿಭಟನೆ ಮೇಲೂ ಪರಿಣಾಮ ಬೀರಿದೆ. ಕಬ್ಬಿನ ಬಾಕಿ ಬಿಲ್ಗಾಗಿ ಅಹೋರಾತ್ರಿ ಧರಣಿ ನಡೆಸ್ತಿರೋ ರೈತರು ಕಟ್ಟಿಗೆ ಇಟ್ಟು ಅಡುಗೆ ತಯಾರಿಸಿಕೊಳ್ತಿದ್ದಾರೆ. ಕಬ್ಬಿನ ಬಾಕಿ ಬಿಲ್ ನೀಡುವಂತೆ ಬೆಳಗಾವಿಯ ಸಕ್ಕರೆ ಆಯುಕ್ತರ ಕಚೇರಿ ಮುಂಭಾಗದಲ್ಲಿ ಈಗ ರೈತರು ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಈ ಒಂದು ಹೋರಾಟಕ್ಕೆ ಗ್ಯಾಸ್ನ ಎಫೆಕ್ಟ್ ಕೂಡ ತಟ್ಟಿರುವಂಥದ್ದು. ಗ್ಯಾಸ್ ಸಿಲಿಂಡರ್ ಸಿಗದ ಕಾರಣಕ್ಕಾಗಿ ಸದ್ಯ ಈಗ ರೈತರು ತಮ್ಮ ಊರಿನಿಂದಲೇ ಕಟ್ಟಿಗೆಯನ್ನು ತಂದು ಅಡುಗೆಯನ್ನು ತಯಾರಿಸ್ತಾ ಇರುವಂಥದ್ದು. ಹಾಸ್ಟೆಲ್ಗಳಲ್ಲಿ ಗ್ಯಾಸ್ ಸಿಗದೆ ಅಡುಗೆ ತಯಾರಕರ ಒದ್ದಾಟ. ಇನ್ನು ವಿದ್ಯಾರ್ಥಿಗಳು ಕೂಡ ಗ್ಯಾಸ್ ಅಭಾವಕ್ಕೆ ನಲುಗೋ ಹಾಗಾಗಿದೆ. ಹಾಸನ, ದಾವಣಗೆರೆ, ಹಾವೇರಿ ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳ ವಿದ್ಯಾರ್ಥಿ ನಿಲಯಗಳಲ್ಲಿ ಗ್ಯಾಸ್ ಅಭಾವದಿಂದಾಗಿ ಅಡುಗೆ ತಯಾರಕರು ಪರದಾಡೋ ಹಾಗಾಗಿದೆ. ಸದ್ಯ ಕಟ್ಟಿಗೆಗಳನ್ನಿಟ್ಕೊಂಡೇ ವಿದ್ಯಾರ್ಥಿಗಳಿಗಾಗಿ ಆಹಾರ ತಯಾರಿಸಲಾಗ್ತಿದೆ. ಹಾಸ್ಟೆಲ್ಗಳಲ್ಲೂ ಕೂಡ ಈ ಅಡುಗೆ ಅನ್ನೋದ ಸಮಸ್ಯೆಯಿಂದಾಗಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಹಾಸನದ ನಗರದಲ್ಲಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯದಲ್ಲಿ ಈಗ ಗ್ಯಾಸ್ ಕೊರತೆಯಿಂದಾಗಿ ಸೌದೆ ಒಲೆಯಲ್ಲಿ ಅಡುಗೆಯನ್ನು ಮಾಡಲಾಗ್ತಿದೆ. ಇನ್ನು ಮೈಸೂರಿನ ಜಯಚಾಮರಾಜೇಂದ್ರ ವೃತ್ತದಲ್ಲಿ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಖಾಲಿ ಸಿಲಿಂಡರ್ ಮೇಲೆ ಕೂತು ಸೌದೆ ಒಲೆಯಲ್ಲಿ ಬಿಸಿನೀರು ಕಾಯಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಟೈಲ್ಸ್, ಗ್ರಾನೈಟ್, ವೆಟ್ರಿಫೈಡ್ ಉದ್ಯಮಕ್ಕೂ ತಟ್ಟಿದ ಗ್ಯಾಸ್ ಕೊರತೆ ಬಿಸಿ. ವಾಣಿಜ್ಯ ಸಿಲಿಂಡರ್ ಅಭಾವ ಬರೀ ಹೋಟೆಲ್ ಉದ್ಯಮಕ್ಕಷ್ಟೇ ಅಲ್ಲ, ಟೈಲ್ಸ್, ವೆಟ್ರಿಫೈಡ್ ಉದ್ಯಮಕ್ಕೂ ಭಾರಿ ಹೊಡೆತ ನೀಡಿದೆ. ಸದ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನ್ಯಾಚುರಲ್ ಗ್ಯಾಸ್ ಬಳಸೋ ಫ್ಯಾಕ್ಟರಿಗಳು ಸೇಫ್ ಆಗಿದ್ದು, LPG ಅಳವಡಿಸಿಕೊಂಡಿರೋ ಫ್ಯಾಕ್ಟರಿಗಳು ಬಂದ್ ಆಗಿವೆ. ರೀತಿಯಾಗಿದೆ ಅಂದರೆ ಪರ್ಟಿಕ್ಯುಲರ್ ಆಗಿ ಇವನ್ನೆಲ್ಲ ತಯಾರು ಮಾಡುವಂಥ ಸಂದರ್ಭದಲ್ಲಿ ಒಂದು ಪ್ರೊಸೀಜರ್ ಇರುತ್ತೆ, ಅದನ್ನು ಹೀಟ್ ಮಾಡಬೇಕಾಗಿರುತ್ತೆ. ಅದನ್ನು ಏನು ಗುಜರಾತ್ನ ಮಾರ್ಬಿ ಸೇರಿದಂತೆ ರಾಜಸ್ಥಾನ್ ಎಲ್ಲ ಕಡೆ ಆ ಫ್ಯಾಕ್ಟ್ರಿಗಳೇನಿರುತ್ತೆ, ಆ ಫ್ಯಾಕ್ಟ್ರಿಗಳು ಒಂದು ಸರಿ ಸ್ಟಾರ್ಟ್ ಆದರೆ ಹೆಚ್ಚು ಕಡಿಮೆ 1 ವರ್ಷಗಳ ಕಾಲ 24 ಗಂಟೆ ರನ್ ಆಗುವಂಥದ್ದು. ಸೊ ಇಲ್ಲಿ ಪ್ರಮುಖವಾಗಿ ಅವನ್ನ ಮಾಡುವಂಥ ಸಂದರ್ಭದಲ್ಲಿ ಪ್ರತಿನಿತ್ಯ 9 ರಿಂದ 10 ಮೆಟ್ರಿಕ್ ಟನ್ LPG ಗ್ಯಾಸ್ ಕೇವಲ ಒಂದೊಂದು ಫ್ಯಾಕ್ಟ್ರಿಗಳಲ್ಲಿ ಬಳಕೆಯಾಗುತ್ತೆ. ಸದ್ಯ ವಾಣಿಜ್ಯ ಬಳಕೆಯ ಗ್ಯಾಸ್ ಅಭಾವವನ್ನೇ ಬಳಸಿಕೊಂಡು ಕಾಳಸಂತೆ ದಂಧೆಕೋರರು ತಮ್ಮ ಕರಾಮತು ಶುರು ಮಾಡಿದ್ದಾರೆ. ಕೋಲಾರದ KGFನಲ್ಲಿ ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ಸೆಂಟರ್ಗಳನ್ನು ತೆರೆದು ಹೆಚ್ಚು ಬೆಲೆಗೆ ಗ್ಯಾಸ್ ತುಂಬಿಸೋ ದಂಧೆ ಶುರು ಮಾಡಿದ್ದಾರೆ. ಸದ್ಯ ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ಅಡ್ಡೆ ಮೇಲೆ ಪೊಲೀಸರು ದಾಳಿ ನಡೆಸಿದ್ದು 2 ಗ್ಯಾಸ್ ಸಿಲಿಂಡರ್ ಹಾಗೂ ರಾಜಾ ಸಾಬ್ ಅನ್ನೋರನ್ನ ವಶಕ್ಕೆ ಪಡೆದಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.